ಹಾಯ್ ವ್ಯೂವರ್ಸ್, ಐ ಆಮ್ ವಾದ. ನೋಡಿ, ಇದು NH-68 ರೋಡ್. ಇದು ರಿಪೇರಿ ನಡೀತಿದೆ. ಆ ಥರ ಸಿಮೆಂಟ್ ಮಿಕ್ಸ್ ಮಾಡಿ ಗೋಡೆ ಆಗಿದೆ. ಆ ಥರ ಮಾಡಿದೆ. ಅದು ವೇಸ್ಟ್ ಆಗೋಲ್ವಾ? ಅಷ್ಟೊಂದು ಕರೆಕ್ಟಾಗಿ ರೋಡ್ ಸರಿಯಾಗಲ್ಲ. ಕಲಸಿಟ್ಟು ಅಷ್ಟು ಮಿಕ್ಸ್ ಮಾಡಿ ಪೋಡೆ ಅದೇ ದಿವಸನೇ ಅದನ್ನ ಪ್ಲೇಸಿಗೆ ಸೆಟ್ ಮಾಡಿದರೆ ಕರೆಕ್ಟ್ ಇರುತ್ತೆ. ಅದು ಇಲ್ಲದೇ ಇಷ್ಟು ದಿವಸ ವೇಸ್ಟ್ ಮಾಡಿ ಹಾಗೆ ಒಣಗೋ ಹಾಕಿ ಬಿಟ್ಟಿದ್ದಾರೆ. ನಾಳೆ ಇದು ವೇಸ್ಟ್ ಆಗುತ್ತೆ, ಮತ್ತು ಪುನಃ ರಿಪೇರಿ ಅಂತ ಬಡ್ದಾಡ್ತಾರೆ. ಆವಾಗ ಟ್ಯಾಕ್ಸು, ಅದು ಮಾಡೋದಕ್ಕೆ ಟ್ಯಾಕ್ಸು ಜನರಿಂದ ಪಬ್ಲಿಕ್ಕಿಂದ ವಸೂಲಿ ಮಾಡೋದು. ಅದೇನು ಮೆಡಿಸಿನ್ ಟ್ಯಾಕ್ಸು, ಫುಡ್ ಟ್ಯಾಕ್ಸು ಅಥವಾ ಟೋಲ್ ಗೇಟ್, ಈ ಥರ ಮಾಡೋದು. ಈ ಥರ ಒಣಕೊಂಡಿದೆ ಸಿಮೆಂಟ್ ಮಿಕ್ಸ್ ಮಾಡಿಟ್ಟಿರೋದು. ಒಂದು ದಿವಸನೂ ಕರೆಕ್ಟಾಗಿ ಬಂದು ಇಲ್ಲಿ ಒಬ್ಬರೂ ಆ ರೋಡ್ ರಿಪೇರಿ ಮಾಡೋರು ನೋಡಿದ್ದು ನಾವು ನೋಡಿಲ್ಲ. ಮತ್ತು ಯಾವ ಆ ರೋಡ್ ರಿಪೇರಿ ಮೆಷಿನ್ಸೂ ಇಲ್ಲ. ಹಾಗಿರುವಾಗ ಏನಾಗ್ಬೋದು ಈ ರೋಡು? ಎಷ್ಟು ದಿವಸದಿಂದ ಇಷ್ಟೊಂದು ಮಾಡಿದ್ದೀವಿ ಅನ್ನೋ ತೋರಿಸೋದಕ್ಕೆ ಬೇಡ, ಮಾಡಿದ್ದನ್ನು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಹೇಳೋದಕ್ಕಾದರೆ, ಅಥವಾ ಹೇಳೋದಕ್ಕಲ್ಲ, ಸರಿಯಾಗಿ ರಿಪೇರಿ ಮಾಡೋದಕ್ಕೆ ಇರಬೇಕಲ್ಲ. ನಾನೇ ಯಾಕೆ ಹಾಕ್ತಿದ್ದೀನಿ ಅಂದರೆ, ನಾನೇ ಇದ್ರ ಬಗ್ಗೆ ಮೊನ್ನೆ ಸರಿಯಾಗಿ ವಿವರಣೆ ಕೊಟ್ಟಿದ್ದೀನಿ. ಆದ್ರೂ ಇನ್ನೂ ರೋಡ್ ರಿಪೇರಿ ಮಾಡೋದೇ ಹಾಗೇ ಇದ್ದಾರೆ. ಇಲ್ಲಿ ನೋಡಿ, ಒಣ್ಕೊಂಡಿದೆ. ತುಂಬ ದಿವಸ ಆಯಿತು. ಎಷ್ಟು ದಿವಸ ಅಂದರೆ ಒಂದು ತೋಡೆ ಆಗಿರ್ಬೋದು. ಒಂದೊಂದಿಷ್ಟು ತಂದು ರಾಶಿ ಹಾಕಿಟ್ಟಿದ್ದಾರೆ. ಅದನ್ನು ಮತ್ತೆ ಲೆವೆಲ್ಲು ಮಾಡಿಲ್ಲ, ಹಾಗೇ ಇಟ್ಟಿದ್ದಾರೆ. ಯಾಕೆ ಅವು ಹಾಕ್ತಾಯಿದ್ದೀನಿ ಅಂದರೆ, ನಾಳೆ ನಮಗೆ ಏನಾದರೂ ಚೆನ್ನಾಗಿರೋ ವರ್ಕ್ ಮಾಡಿಕೊಂಡು ಮನಿ ಮಾಡಿಟ್ರೆ ಅದನ್ನ ಟ್ಯಾಕ್ಸು ಅಂತ, ಇಂಟರ್ನ್ಯಾಷನಲ್ ಟ್ಯಾಕ್ಸು ಅದು ಇದು ಅಂತ ಕಟ್ ಮಾಡಿಬಿಡ್ತಾರೆ. ಅದು ನಮಗೆ ಬೇಕಾಗಿಲ್ಲ. ಈ ಥರ ಮಾಡಿ ಒಂದೇ ಸಲ ಕರೆಕ್ಟಾಗಿ ರಿಪೇರಿ ಮಾಡಿದ್ರೆ ಅದು ಒಂದು ರೋಡ್ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಪುನಃ ಹೇಳ್ತಾ ಇದ್ದೀನಿ, ಇವರು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ ಅಂತ.